ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ಭಾರತದ ಇವತ್ತು ಸಂವಿಧಾನದ ಅಡಿಯಲ್ಲಿ ಬರುವಂತಹ ಕಾಯ್ದೆ ಕಾನೂನುಗಳಲ್ಲಿ ಮುಖ್ಯವಾಗಿ ವಿವಾಹ ನೋಂದಣಿ ಕಾಯ್ದೆ ಕೂಡ ಒಂದು. ಪ್ರತಿ ಧರ್ಮಕ್ಕೆ ಸೇರಿದವರು ಅವರು ಯಾವುದೇ ಧರ್ಮವನ್ನು ಅನುಸರಿಸ್ತಾ ಇದ್ರೂ ಕೂಡ ಆ ಒಂದು ಧರ್ಮದ ಒಂದು ಕಾಯ್ದೆಗಳ ಅಡಿಯಲ್ಲಿ ಅವರು ವಿವಾಹವನ್ನು ನೋಂದಣಿ ಮಾಡಿಕೊಳ್ಬೇಕಾಗತ್ತೆ. ಹೀಗೆ ಸಾಕಷ್ಟು ವಿವಾಹ ನೋಂದಣಿ ಕಾಯ್ದೆ ಕಾನೂನುಗಳು ನಮ್ಮಲ್ಲಿ ಇವತ್ತು ಜಾರಿಯಲ್ಲಿದೆ. ಅದೇ ರೀತಿಯಾಗಿ ಸಿಖ್ ಧರ್ಮದ ಒಂದು ಕಾಯ್ದೆಯ ಕುರಿತು ಇವತ್ತು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದೇನೆ. ಸಿಖ್ ವಿವಾಹ ಸಮಾರಂಭಗಳನ್ನು ಆನಂದ ಕರಾಜ್ ಅಂತ ಕೂಡ ಕರೀತಾರೆ. ಮೊದಲು ಸಿಖ್ ಮದುವೆಗಳು ಕಾನೂನುಬದ್ಧವಾಗಿ ಇರಲಿಲ್ಲ. ನಂತರ ಇದನ್ನು ಆನಂದ ವಿವಾಹ ಕಾಯ್ದೆ ಎಂಬ ವಿವಾಹ ಕಾಯ್ದೆಯೊಂದಿಗೆ ಸಿಖ್ ಧರ್ಮದ ವಿವಾಹದ ಕಾಯ್ದೆಯನ್ನು ತರಲಾಗತ್ತೆ. ಸಿಖ್ ರೆಹತ್ ಮರ್ಯಾದಾ ಪ್ರಕಾರ ಸಿಖ್ ವಿವಾಹಗಳನ್ನು ಆನಂದ ವಿವಾಹ ಕಾಯ್ದೆ 2012 ಮೂಲಕ ಇದನ್ನು ನಿಯಂತ್ರಿಸಲಾಗ್ತಾ ಇದೆ. ಸಿಖ್ಖರು ತಮ್ಮ ವಿವಾಹಗಳನ್ನು ಆನಂದ ವಿವಾಹ ಕಾಯ್ದೆಯಡಿಯಲ್ಲಿ ನೋಂದಾಯಿಸಿಕೊಳ್ಳಲಿಕ್ಕೆ ಅವರಿಗೆ ಅವಕಾಶವನ್ನು ನೀಡಲಾಗಿದೆ. ಮದುವೆಯ ನೋಂದಣಿಯನ್ನು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅವರು ಜನ್ಮ ದಿನಾಂಕದ ಪುರಾವೆ, ಮದುವೆಯ ಸಮಯ, ದಿನಾಂಕ, ಸ್ಥಳ ಇತ್ಯಾದಿ ಮಾಹಿತಿಗಳನ್ನು ನೀಡಿ ಅವರು ವಿವಾಹವನ್ನು ನೋಂದಣಿ ಮಾಡಿಕೊಳ್ಳಲಿಕ್ಕೆ ಅವರಿಗೆ ಅವಕಾಶವನ್ನು ಇವತ್ತು ನಮ್ಮ ಸಂವಿಧಾನ ನೀಡಿದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಈ ಮದುವೆಯ ನೋಂದಣಿಯನ್ನು ಯಾವಾಗ ಕಡ್ಡಾಯಗೊಳಿಸ್ತು ಅಂತ ಹೇಳಿ ನೋಡ್ತಾ ಹೋಗೋದಾದರೆ, ಸರ್ವೋಚ್ಚ ನ್ಯಾಯಾಲಯ ಮದುವೆಯನ್ನು ಕಾನೂನುಬದ್ಧಗೊಳಿಸಿದಾಗ ಸಿಖ್ ಧರ್ಮಕ್ಕೆ ಸೇರಿದವರೂ ಕೂಡ ಈ ಒಂದು ವಿವಾಹ ಕಾಯ್ದೆ ಅಡಿಯಲ್ಲಿ ಅವರು ನೋಂದಾಯಿಸಿಕೊಳ್ಳುವಂಥದ್ದು ಕಡ್ಡಾಯವಾದಂತಹ ಒಂದು ಪ್ರಕ್ರಿಯೆಯಾಗಿತ್ತು. ಅಂತಹ ಒಂದು ಸಂದರ್ಭದಲ್ಲಿ ಆನಂದ್ ವಿವಾಹ ಕಾಯ್ದೆ 1909 ಎಂಬ ಕಾಯ್ದೆ ಅಡಿಯಲ್ಲಿ ಯಾವ್ಯಾವ ತಿದ್ದುಪಡಿ ಮಾಡೋದಕ್ಕೆ ಸಾಧ್ಯ ಇದೆಯೋ ಆ ಎಲ್ಲ ತಿದ್ದುಪಡಿಗಳ ಮೂಲಕ ಅವರ ಧರ್ಮದ ಒಂದು ವಿವಾಹ ಕಾಯ್ದೆಯನ್ನು ರೂಪುಗೊಳಿಸಲಾಗತ್ತೆ. ಇದೇ ಸಂದರ್ಭದಲ್ಲಿ ಸಿಖ್ ವಿವಾಹಗಳನ್ನು ಆನಂದ ಮೂಲಕ ಗುರುತಿಸಲಾಗತ್ತೆ. ಅಂದರೆ ಅವರ ಧರ್ಮದಲ್ಲಿ ನಡೆಯುವಂತಹ ವಿವಾಹಗಳು ಅದು ಆನಂದದ ಸಂಕೇತ, ಸಂತೋಷದ ಸಂಕೇತ ಅಂಥೇಳಿ ಅವರು ಗುರುತಿಸ್ತಾರೆ. ಕೇಂದ್ರ ಸರ್ಕಾರ ಪ್ರಸ್ತುತವಾಗಿ 2012ನೇ ಇಸವಿಯಲ್ಲಿ ಈ ಕಾಯ್ದೆಯನ್ನು ತಿದ್ದುಪಡಿ ಮಾಡಿತು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಸಿಖ್ ಧರ್ಮದ ಆನಂದ ವಿವಾಹ ಕಾಯ್ದೆಯ ಕುರಿತು ನಿಮ್ಮೊಂದಿಗೆ ಮಾಹಿತಿಯನ್ನು ತಗೊಂಡು ಬರ್ತೇನೆ. ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನಮಸ್ಕಾರ.